ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ಪೊಲೀಸ್ ಆಕ್ಷನ್. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಖಾಕಿ ನೋಟಿಸ್ ಕೊಟ್ಟಿದೆ. ಪೊಲೀಸರು ಹೇಳಿದಂತೆಯೇ ಭಾಷಣ ಮಾಡಬೇಕು, ನೋಟಿಸ್ ಕೊಡಲಾಗಿದೆ. ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರಿಗೆ ತರೀಕೆರೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ದ್ವೇಷ ಭಾಷಣ ಮಸೂದೆ 2025 ಅನ್ವಯ ಕಾಯ್ದೆ ಉಲ್ಲಂಘಿಸಬೇಡಿ. ವಿಕಾಸ್ ಪುತ್ತೂರಿಗೆ ಪೊಲೀಸ್ ನೋಟಿಸ್ ಹೋಗಿದೆ. ಬಿಜೆಪಿ ನಾಯಕರಿಂದ ಈ ಬೆಳವಣಿಗೆಯ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನಿಂದ ಬಹುಸಂಖ್ಯಾತ ಹಿಂದೂಗಳ ಧ್ವನಿಯನ್ನ ದಮನ ಮಾಡೋ ನೀತಿ ಇದು. ನೋಟಿಸ್ ಜಾರಿಯನ್ನ ಖಂಡಿಸಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡೋದಾಗಿ ಚಿಂತನೆ ನಡೆದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಹಿಂದೂ ಸಮಾಜೋತ್ಸವದಲ್ಲಿ ಏನೊಂದು ಭಾಷಣ ಮಾಡಲಿಕ್ಕೆ ಇದ್ದಂಥ ಒಬ್ಬ ಬಿಜೆಪಿಯ ಪ್ರಮುಖರಿಗೆ ಅಲ್ಲಿನ ತರೀಕೆರೆ ಪೊಲೀಸರು ಒಂದು ನೋಟಿಸ್ ಅನ್ನು ಕೊಡ್ತಾರೆ. ಅದರಲ್ಲಿ ಈ ಮಸೂದೆಯನ್ನು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಕಾನೂನಾಗಿಯೇ ಬದಲಾಗದ ಮಸೂದೆಯ ನೋಟಿಸ್ ಅನ್ನ ಹೇಗೆ ಕೊಟ್ಟರು ಅನ್ನುವಂಥದ್ದು ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನೋಟಿಸ್ ಅನ್ನ ಪಡೆದಿರುವಂತಹ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ವಿಕಾಸ್ ಪುತ್ತೂರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ನಿಮಗೆ ಚಿಕ್ಕಮಗಳೂರಿನ ತರೀಕೆರೆ ಪೊಲೀಸರು ಕೊಟ್ಟ ನೋಟಿಸ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನು ಮತ್ತು ನಿಮ್ಮ ಅಪಸ್ವರ? ನೋಡಿ, ನಾನು ನಿನ್ನೆ ಹಿಂದೂ ಸಮಾಜೋತ್ಸವದ ಭಾಷಣ ಮಾಡುವಂಥ ಆಹ್ವಾನ ಇತ್ತು. ಈ ಕಾರಣಕ್ಕೆ ನಾನು ತರೀಕೆರೆಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಶೋಭಾಯಾತ್ರೆ ಮುಗಿದ ಬಳಿಕ ನಾನು ವೇದಿಕೆಯ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ತರೀಕೆರೆ ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿಗಳು ಬಂದು ನನಗೆ 2 ನೋಟಿಸನ್ನು ಕೊಟ್ಟರು. ಒಂದಕ್ಕೆ ಸಹಿ ಮಾಡಿ ನಮಗೆ ಪುನಃ ಕೊಡಬೇಕು, ಒಂದು ನಿಮಗೆ ಅಂತ ಹೇಳಿದರು. ನನಗೆ ಸಭಾ ಕಾರ್ಯಕ್ರಮಕ್ಕೆ ಸಮಯ ಆಗ್ತಾ ಇದ್ದದ್ದರಿಂದ ನಾನು ಸಹಿ ಮಾಡಿಕೊಟ್ಟೆ. ಅದನ್ನು ಓದಲಿಕ್ಕೆ ಹೋಗಲಿಲ್ಲ. ಸಭಾ ಕಾರ್ಯಕ್ರಮದ ನಂತರ ನಾನು ಕೆಲ ಅಂಶಗಳನ್ನು ಅದರಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದರೆ, ಈ ರಾಜ್ಯದಲ್ಲಿ ಈ ಕಾನೂನೇ ಇಲ್ಲ, ಜಾರಿಯೇ ಆಗಲಿಲ್ಲ. ಅದರ ಅಡಿಯಲ್ಲಿ ನನಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ. ನೋಡಿ, ನಾನು ಹೇಳ್ತೇನೆ, ಈ ನೋಟಿಸ್ನಲ್ಲಿರುವಂಥ 4ನೇ ಅಂಶದಲ್ಲಿ ಘನ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆ 2025 ಅನ್ವಯ ಸದರಿ ಕಾಯ್ದೆ ಉಲ್ಲಂಘನೆಯಾದ ಯಾಗದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುವುದು ತಪ್ಪಿದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಉಲ್ಲೇಖ ಇದೆ. ಇಲ್ಲಿ ಇವರು ಹೇಳಿರುವ ಪ್ರಕಾರ ದ್ವೇಷ ಭಾಷಣ ಮಸೂದೆ 2025 ಜಾರಿಗೆ ಬಂದಿದೆ ಅಂತ ಇದು ನಮಗೆ ಹೇಳುತ್ತೆ. ನಾವಿಲ್ಲಿ ಆಲೋಚನೆ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.